ಭಕ್ತಾದಿಗಳಿಗೆ ಪಂಚಪಕ್ವಾನದ ಭೋಜನದ ಜೊತೆಗೆ ಜ್ಞಾನದಾಸೋಹ ನೀಡುತ್ತಿರುವ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳ ಕಾರ್ಯ ಪ್ರಶಂಸನೀಯ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಹೇಳಿದರು. ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳಿಂದ 3 ದಿನಗಳ ಕಾಲ ನಡೆಯುವ ಮಹಾದಾಸೋಹಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂಡಿಗಣಿ ಮಠದಿಂದ ಮಹಾದಾಸೋಹ ನಡೆಯುತ್ತಿದೆ. ಬಂಡಿಗಣಿ ಮಠದ ದಾಸೋಹ ಕೇವಲ ಸಾಮಾನ್ಯ ದಾಸೋಹವಾಗದೆ ಮಹಾದಾಸೋಹವಾಗಿದೆ. ಹುಗ್ಗಿ, ಹೋಳಿಗೆ, ಹಾಲು, ತುಪ್ಪ, ಮಾಲದಿ, ಸಂಡಿಗೆ, ಜಿಲೇಬಿ, ಭಜಿ, ಬಿಳಿ ಅನ್ನ, ಮಸಾಲೆ ಅನ್ನ, ಸಾಂಬಾರು, ಬದನೆಕಾಯಿ ಪಲ್ಯ ಸೇರಿದಂತೆ ಇನ್ನೂ ವಿವಿಧ ಪ್ರಕಾರದ ಪಂಚಪಕ್ವಾನ್ನದ ಭೋಜನವನ್ನು ಭಕ್ತರಿಗೆ ಉಣಬಡಿಸುತ್ತಿರುವ ಬಂಡಿಗಣಿ ಮಠದ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಜೊತೆಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತದೆ. ದೇಶದ ವಿವಿಧ ಪುಣ್ಯಕ್ಷೇತ್ರಗಳಲ್ಲಿ ಬಂಡಿಗಣಿ ಮಠದ ದಾಸೋಹವನ್ನು ಮೆಚ್ಚಿ ಪ್ರಸಕ್ತ ವರ್ಷ ಕರ್ನಾಟಕ ಸರ್ಕಾರವು ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದು ಅತ್ಯಂತ ಖುಷಿಯನ್ನು ತಂದಿದೆ. ಅನ್ನದಾನೇಶ್ವರ ಶ್ರೀಗಳ ಕಾರ್ಯ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪಸರಿಸಿರುವುದು ಮಾದರಿ ಕಾರ್ಯ ಎಂದರು. ಸದಾ ಯಾವತ್ತೂ ಅನ್ನದಾನೇಶ್ವರ ಶ್ರೀಗಳ ಮೇಲೆ ಹಾಗೂ ಅವರ ಭಕ್ತರ ಮೇಲೆ ಶ್ರೀ ವೀರಭದ್ರೇಶ್ವರ ದೇವರ ಆಶೀರ್ವಾದ ಇರಲಿ ಎಂದು ಹೇಳಿದರು. ಉತ್ತರ ಕರ್ನಾಟಕದಾಗ ಗುಡ್ಡದ ಎಲ್ಲಮ್ಮ ಜಾತ್ರೆ, ಅದರ ಪ್ರಕಾರ ನಮ್ಮ ಎಲ್ಲಮ್ಮ ಜಾತ್ರೆಯನ್ನು ಎಂದು ನಮ್ಮ ಗುರುಗಳು ಬಂದು ಕಾಲಿಟ್ಟಾರು. ಅಂದರೆ ಹಿಡ್ಕೊಂಡು ದಿವಸ ಬರೋಣಿಗೆ ಹೆಂಗೆ ಆಕೈತೆ ಅಂದ್ರೆ ಸೇಕಂದಿಗೆ ಪ್ರಕಾರ ಆಕೈತಿ ಹೇಳೋ ಗುಡಿ. ಅದಕ್ಕಾಗಿ ದೇವಸ್ಥಾನ ಹೇಳೋದು ಹುಡುಗರು ಇತ್ತು. ಇಂಥ ದೊಡ್ಡವದ ಅಂತ ಹೇಳೋದಿಲ್ಲ. ಎಲ್ಲರೂ ಗುಡಿಗೆ ಭಾಳ ಕಷ್ಟಗಳು ಬಂದವು. ಬಂಡಿಗಣಿ ಮಠಕ್ಕೆ ಹೆಂಗೆ ಕಷ್ಟಗಳು ಬಂದು ಹಂಗೆ ಪೈಲಾದ ಗುರುಗಳಿದ್ದಾಗ ಭಾಳ ಕಷ್ಟ ಸರ್ ಮಾಡಿಕೊಂಡು ಇದನ್ನೆಲ್ಲ ಉಳಿಸ್ಕೊಂಡು ಕಾಯ್ಕೊಂಡು ಬಂದ ನಮ್ಮ ಗುರುಗಳ ಕೈ ಕೊಟ್ಟು ನಮ್ಮ ಗುರುಗಳ ಕೈ ಕೊಟ್ಟು ಅಂತ ಏನಾಗ್ತದೆ ಇವಾಗನ ಉದ್ಧಾರ ಆಯ್ತು ಅಂದ್ರೆ ಬೆಳಕಾಯ್ತು. ಯಾವಾಗ ಬೆಳಕಾಕತ್ತಂದ್ರೆ ಮಹಾಜ್ಞಾನಿಗಳು ಅವತಾರಿಕರು ಶಿವಲಿಂಗದಿಂದ ಜ್ಯೋತಿ ಬಂದ ಶಿವಾನ ಭೂಲೋಕಕ್ಕೆ ಬಂದ ಆ ಮಠವಾಣಿಗಳಿಗೆ ಅಧ್ಯಕ್ಷರಾದಾಗ ಆ ಮಠವಾಣಿಗಳ ಬೆಳಕು ಬರ್ತದೆ. ಅದಕ್ಕಾಗಿ ನಮ್ಮ ಗುರುಗಳು ಬಂದ ಅಂತ ಬಂಡಿಗಣಿ ಮಠದ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳು ಮಾತನಾಡಿ, ಶ್ರೀಶೈಲ ಜಗದ್ಗುರುಗಳು ಯಡೂರಿಗೆ ಧರ್ಮಾಧಿಕಾರಿಗಳಾಗಿ ಆಗಮಿಸಿದ ಬಳಿಕ ಯಡೂರು ಕ್ಷೇತ್ರವು ಕ್ಷಣಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಹೆಚ್ಚು ಅಭಿವೃದ್ಧಿ ಕಾಣುತ್ತಿದೆ. ಬಂಡಿಗಣಿ ಮಠಕ್ಕೆ ಬಂದಂತಹ ಕಷ್ಟದಂತೆ ಯಡೂರು ಮಠಕ್ಕೆ ಕಷ್ಟಗಳು ಬಂದಿದ್ದವು. ಆದರೆ ಶ್ರೀಶೈಲ ಜಗದ್ಗುರುಗಳು ಬಂದ ಬಳಿಕ ಈ ಕ್ಷೇತ್ರವು ಬಹಳಷ್ಟು ಉದ್ಧಾರವಾಗಿದೆ. ಶ್ರೀಶೈಲ ಜಗದ್ಗುರುಗಳ ಆಶೀರ್ವಾದದಿಂದ ಬಂಡಿಗಣಿ ಮಠದ ದಾಸೋಹದ ದಿಕ್ಕು ಬದಲಾಯಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ದಾಸೋಹ ನಡೆಯುತ್ತಿದೆ ಎಂದರು. ಬಂಡಿಗಣಿ ಮಠದ ಕೆಲಸ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ನಮಗೆಲ್ಲ ಅರ್ಥ ಆಗ್ತದೆ. ಮತ್ತು ಅವ್ರ ದಾಸೋಹ ಅಂದ್ರೆ ಬಿಟ್ಟಿ ವ್ಯಾಸಕ್ಕಿಂತ ಮಾಡುವಂಥ ದಾಸೋಹ ಅಲ್ಲ. ಮನೆಯೊಳಗೆ ಅತಿಥಿ ಸತ್ಕಾರಕ್ಕೆ ನೀವು ಆತಿಥ್ಯ ಮಾಡ್ತಿರಲ್ಲ, ದೊಡ್ಡವ್ರನ್ನ ಕರ್ಕೊಂಡು ಬಂದು ಊಟ ಮಾಡಿಸ್ತಿರಲ್ಲ, ಹಂಗೆ ಬಂದಿರುವಂಥ ಎಲ್ಲ ಭಕ್ತರಿಗೆ ಯಥೇಚ್ಛವಾದ ಇಚ್ಛಾ ಭೋಜನದ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂತಹ ಅಪರೂಪದ ಮಠ ಅದು ಬಂಡಿಗಣಿ ಮಠ. ಈಗ ನಾವು ಅಡುಗೆ ಕಡೆ ಹಿಂಗೆ ಹೋಗಿ ಬಂದ್ರೆ ಊಟ ಮಾಡಿ ಬಂದು ಮನುಷ್ಯ ಸಹಿತ ಹೊಟ್ಟೆ ಸಿಗ್ತೈತಿ. ಅಷ್ಟು ಪಂಚ ಪಕ್ವಾನ್ನಗಳನ್ನು ಪ್ರಸಾದದಲ್ಲಿ ಎಲ್ಲ ಭಕ್ತರಿಗೆ ಎಡೆ ಮಾಡ್ತಾ ಇರ್ತಾರೆ. ಒಂದು ಕಡೆಗೆ ಹೋಗಿ, ಒಂದು ಕಡೆಗೆ ಮಾದೇಲಿ, ಒಂದು ಕಡೆಗೆ ಹೋಳಿಗೆ, ಒಂದು ಕಡೆಗೆ ಬುಂದೆ, ಒಂದು ಕಡೆಗೆ ಜಿಲೇಬಿ, ಸಿಹಿ ಮತ್ತು ಎಲ್ಲರೂ ಹೆಚ್ಚಾತು ಅಂದರೆ ಬಗಲು ಬಡಿಸ್ಕೊಳಕ್ಕೆ ಪಕೋಡ, ಒಗ್ಗರಣೆ ಅನ್ನ ಸಾಂಬಾರ, ಅದೇನು 1-2 ಹೇಳಲಿಕ್ಕೆ ನಾಲಿಗೆ ಸಾಲೋದಿಲ್ಲ, ಬಾಯಿ ಸಾಲದಾಗ್ತದೆ. ಅಷ್ಟು ಪಂಚ ಪಕ್ವಾನ್ನಗಳನ್ನೆಲ್ಲ ನೀಡಿ ಬಂದಿರೋ ಎಲ್ಲ ತಾಯಂದಿರಿಗೆ ಉಡಿ ತುಂಬಿ ಉಂಡವ್ರ ಬಾಯಾಗೆಲ್ಲ ತಾಂಬೂಲ ತುಂಬಿ ಕಳಿಸ್ತಾರ. ಇಷ್ಟು ಚಲೋ ದಾಸೋಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಡೂರು ಕ್ಷೇತ್ರದ ಉತ್ತರಾಧಿಕಾರಿಗಳಾದ ಶ್ರೀ ರೇಣುಕ ದೇವರು, ಅಂಬಿಕಾನಗರದ ಶ್ರೀಗಳು, CPI ವಿಶ್ವನಾಥ ಚೌಗಲ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.